ಹಲೋ ವೀಕ್ಷಕರೇ, ಇವತ್ತು ನಾವು ಮಾಡ್ತಿರೋದು ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಬೆಳ್ಳುಳ್ಳಿ ತೊಗೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ ಒಂದೆರಡು ನಿಂಬೆಹಣ್ಣು ತೊಗೊಳ್ಳೋಣ. ಏನಪ್ಪ ಇದು ಎಲ್ಲ ಇಷ್ಟೊಂದು ಮಾಡ್ತಾಯಿದ್ದಾರೆ ಅಂದ್ಕೋಬೇಡಿ. ನಾವು ಒಂದು 3 kg ಫಿಶ್ಗೆ ನಾನು ರೆಡಿ ಮಾಡ್ತಿರೋದು. ನಮ್ಮನೇಲಿ ನೆಂಟರು ಬಂದಿದ್ದರು, ಹಾಗಾಗಿ ಒಂದು 3 kg ಫಿಶ್ ತೊಗೊಂಬಂದು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಇದು ಈಸಿ ಇರುತ್ತೆ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀವಿ. ಹಾಗೆ ಬೆಳ್ಳುಳ್ಳಿ ಪೇಸ್ಟು ಇದೆ. ಅದಕ್ಕೆ ಒಣಮೆಣ್ಸಿನ್ಕಾಯಿ ಪುಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೀನಿನ ಪೀಸ್ನೆಲ್ಲ ಎತ್ಕೊಂಡು ಒಂದೊಂದೇ ಅದಕ್ಕೆ ಖಾರ ಹಾಕ್ಕೋಬೇಕು. ಹೀಗೆ ಫುಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡಬೇಕು. ಖಾರನ ಸ್ಪ್ರೆಡ್ ಮಾಡಿದಂಥ ಮೀನು ಪೀಸ್ಗಳನ್ನೆಲ್ಲ ಎತ್ತಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಟ್ಕೋಬೇಕು. ಸಪ್ರೇಟಾಗಿ ಇಟ್ಕೊಂಡು ಒಂದು 1/2 hour ಹಾಗೆ ಎಣ್ಣೆಗೆ ಬಿಡಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ನಾವು ತವ ಮೇಲೆ ಹಾಕಿ ಫ್ರೈ ಮಾಡ್ಬೋದು. ನೋಡಿ ಎಷ್ಟು ಈಸಿ ಅನ್ನಿಸ್ತಿದೆ ಅಲ್ವಾ? ಏನಪ್ಪ ಹೇಗಪ್ಪ ಮಾಡೋದು, ಏನು ಮಾಡೋದು ಅಂದ್ಕೊಳೋದಕ್ಕಿಂತ ಇದು ಈಸಿಯಾಗಿ ಮಾಡ್ಕೋಬೋದು. ನೀವು ರುಚಿಕರವಾಗಿರುತ್ತೆ. ಹೇಗೆ ಹೋಟ್ಲಿಗೆ ಹೋಗಿ ರೆಸ್ಟೋರೆಂಟ್ಗೆಲ್ಲ ಹೋಗಿ ತಿನ್ನಬೇಕಲ್ಲಪ್ಪ, ಏನಪ್ಪ ಮಾಡೋದು ನಮ್ಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದ್ಕೋಬೇಡಿ. ಈಸಿಯಾಗಿ ಮಾಡ್ಕೋಬೋದು. ನೀವು ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿಂತಾಯಿದ್ರೆ ಮತ್ತೆ ನೀವೇ ಮಾಡ್ಕೊಂಡು ತಿಂತಾಯಿರ್ತೀರ. ಅಷ್ಟು ಸ್ವಲ್ಪ ಸ್ಪೈಸಿಯಾಗೂ ಇರ್ತೈತೆ. ನಿಮಗೆ ಸ್ಪೈಸಿ ಬೇಕಂದರೆ ಸ್ಪೈಸಿ ಆಗಿರ್ಬೋದು, ಇಲ್ಲ ಲಿಮಿಟ್ ಖಾರ ಬೇಕಾದ್ರೆ ಲಿಮಿಟ್ ಖಾರ ಹಾಕ್ಕೋಬೋದು. ಈ ಥರ ಸ್ವಲ್ಪ ಮೊದಲಿಗೆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆಮೇಲೆ ಒಂದೊಂದೇ ಮೀನು ಪೀಸ್ಗಳನ್ನೆಲ್ಲ ಎತ್ತಿಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. 3 5 ನಿಮಿಷ ಆಗುತ್ತೆ. ಚೆನ್ನಾಗಿ ಬೇಯಿಸಿದ್ದು ಹಾಗೆ ನೀವು ಟೀ ಟೈಮ್ಗಾದರೂ ತಿನ್ಕೋಬೋದು, ಇಲ್ಲ ಸ್ನ್ಯಾಕ್ಸ್ ಥರ ರಸಮ್ ರೈಸ್ ಮಾಡಿಕೊಂಡು ಸೈಡ್ ಡಿಶಾಗಿ ಊಟ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಬಂದವನು ಹೇಗಪ್ಪ ಏನಪ್ಪ ಮಾಡೋದು ಅನ್ನೋದು ಎಲ್ಲ ಈಸಿಯಾಗಿ ಮಾಡ್ಕೊಬೋದು. ತುಂಬ ರುಚಿಕರವಾಗಿದೆ ನೋಡಿ. ಆಯಿತು, ಅರ್ಧ ಗಂಟೆಲೇ ನಿಮಗೆ ತವಾ ಫ್ರೈ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ನೀವೇ ಮನೇಲಿ ಮಾಡ್ಕೊಬಿಡ್ಬೋದು. ಬನ್ನಿ ಸವಿಯೋಣ, ಹೇಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಹೆಚ್ಚೆಚ್ಚು ವೀಡಿಯೋಗಳನ್ನ ವೀಕ್ಷಣೆ ಮಾಡ್ತಾಯಿರಿ. ಧನ್ಯವಾದಗಳು ನಮ್ಮ ಚಾನಲ್ನ ವೀಕ್ಷಣೆ ಮಾಡೋಕ್ಕೆ ವೀಕ್ಷಕರೇ.